ರಾಜ್ಯದ ಎಸ್ಎಫ್ಐ ಇಲ್ಲಿವರೆಗೆ ಚಂದ್ರಪ್ಪ ಹೊಸಕೇರ ಸಿಪಿಎಂ ಪಕ್ಷದ ರಾಜ್ಯ ಸಮಿತಿ ಮೆಂಬರ್. ನವೆಂಬರ್ 30 ಮತ್ತು ಡಿಸೆಂಬರ್ 1ನೇ ತಾರೀಕಿಗೆ ಸಿಪಿಎಂ ಪಕ್ಷದ ಜಿಲ್ಲಾ 6ನೇ ಸಮ್ಮೇಳನ ಏನಪ್ಪ ಅಂದರೆ ಗಂಗಾವತಿಯಲ್ಲಿ ಏನಪ್ಪ ಅಂದರೆ ನಡೀತು. ಸೊ ನಿಮಗೆ ಗೊತ್ತಿದ್ದಂಗೆ ಈ ಜಿಲ್ಲಾ ಸಮ್ಮೇಳನ ನಮ್ಮ ರಾಜ್ಯ ಸಮ್ಮೇಳನ ಡಿಸೆಂಬರ್ 29, 30, 31 ತುಮಕೂರಿನಲ್ಲಿ ಏನಪ್ಪ ನಡೀತಿದೆ. ಅಖಿಲ ಭಾರತ ಸಮ್ಮೇಳನ ಮಧುರೆಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಏನಪ್ಪ ನಡೀತಿದೆ. ಅದರ ಪೂರ್ವದಲ್ಲಿ ನಮ್ಮ ತಾಲೂಕಾ ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಮುಗಿಸ್ಕೊಂಡು ನಾವು ಅಲ್ಲಿ ನಡೆಸ್ತೀವಿ. ಸೊ ಇದರಲ್ಲಿ ಜಿಲ್ಲಾ ಸಮ್ಮೇಳನ ಒಳಗಡೆ ಕೆಲವು ಪ್ರಮುಖ ತೀರ್ಮಾನಗಳನ್ನೇನಪ್ಪ ಕೈಗೊಂಡಿದೆ. ಒಂದೇನು, ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರ ಮೇಲೆ ನಡೆಯುವಂತಕ್ಕಂಥ ದೌರ್ಜನ್ಯ, ಅಸ್ಪೃಶ್ಯತೆ ಆಚರಣೆ, ಹೋಟೆಲ್ನಲ್ಲಿ 2 ನೋಟ್ ಪದ್ಧತಿ, ಇನ್ನಿತರ ವಿಷಯಗಳನ್ನು ಇಟ್ಕೊಂಡು ಜಿಲ್ಲೆಯಾದಂಥ ಒಂದು ದೊಡ್ಡದ ಆಂದೋಲನ ಮಾಡಬೇಕು, ಒಂದು ಪ್ರಚಾರ ಆಂದೋಲನ ಮಾಡಬೇಕು, ಜಾಗೃತಿಗೊಳಿಸಬೇಕು ಮತ್ತು ಈ ಅಸ್ಪೃಶ್ಯತೆ ಆಚರಣೆ, ಜಾತಿ ದೌರ್ಜನ್ಯ, ತಾರತಮ್ಯನ ಹೋಗಲಾಡಿಸಬೇಕು ಅನ್ನುವಂತಕ್ಕಂಥ ಒಂದು ನಿರ್ಣಯವನ್ನು ಜಿಲ್ಲಾ ಸಮ್ಮೇಳನದಲ್ಲಿ ಕೈಗೊಂಡಿದೆ. ಅದಲ್ಲದೆ ಎರಡನೇದು ಮುಖ್ಯವಾಗಿ ಇತ್ತೀಚೆಗೆ ರೈತರು ಬೆಳೆದಿರ್ತಕ್ಕಂಥ ಬೆಂಬಲ ಬೆಲೆ ಏನಿದೆಯಲ್ಲ ಕುಸಿದೋಗುತ್ತೆ. ಅಂದರೆ 1700 ರೂಪಾಯಿ ಕ್ವಿಂಟಲ್ ಭತ್ತ ಇದ್ದಂಥದ್ದು ಈಗ 75 ಕೆಜಿ ಭತ್ತ ಇದ್ದಂಥದ್ದು ಈಗ ಕೇವಲ 1300, 1400 ರೂಪಾಯಿಗಳನ್ನು ಸ್ವೀಕರಿಸುವಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದರ ರೈತರು ಭಾಳಷ್ಟು ಕಷ್ಟದ ಪರಿಸ್ಥಿತಿ ಒಳಗಡೆ ಜೀವನ ಮಾಡುವಂತಕ್ಕಂಥ ಪರಿಸ್ಥಿತಿ, ಸಾಲ ಸೂಲ ಮಾಡಿ ಸಾಲದಲ್ಲಿ ಏನಪ್ಪ ಅಂದರೆ ತೊಗೊಂಡು ಬಂದು ಬಡ್ಡಿ ಸಾಲ ತೊಗೊಂಡು ಬಂದು ಹಾಕಿರ್ತಕ್ಕಂಥ ಬಂಡವಾಳ ಬದಲಾಗದೇ ಇವತ್ತು ರೈತ ಆತ್ಮಹತ್ಯೆಗೆ ಹೋಗುವಂತಕ್ಕಂಥ ಸಂದರ್ಭ ಉಂಟಾಗಿದೆ. ಇದನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಡೆಗಟ್ಟಿ ರೈತರಿಗೆ ಏನಪ್ಪ ಅಂದರೆ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮತ್ತು ಅವ್ರಿಗೆ ಯಾವುದೇ ಷರತ್ತನ್ನು ವಿಧಿಸದೇ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂತಕ್ಕಂಥ ಒಂದು ನಿರ್ಣಯನ ಜಿಲ್ಲಾ ಸಮಿತಿ ಒಳಗಡೆ ಕೈಗೊಂಡಿದೆ. ಮತ್ತು ಅದರ ಒಳಗಡೆ ಕೃಷ್ಣ ಬಿ ಸ್ಕೀಮ್ ನೀರಾವರಿಯನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಅದು ಅನುಷ್ಠಾನಕ್ಕೆ ತಗೊಂಡು ಬಂದು ತಕ್ಷಣದಲ್ಲಿ ಏನಪ್ಪ ಅಂತಂದರೆ ಅದನ್ನ ಪ್ರಾರಂಭಿಸಿದರೆ ಈ ಭಾಗದ ರೈತರಿಗೆ, ಕೂಲಿಕಾರರಿಗೆ ಮತ್ತು ಕೈಗಾರಿಕೆಗಳಿಗೆ ಎಲ್ಲರಿಗೂ ಅನುಕೂಲ ಆಗ್ತಿದೆ ಅನ್ನುವಂತಕ್ಕಂಥ ಒಂದು ಅಂಶಗಳನ್ನು ಅದು ಒಂದು ನಿರ್ಣಯ ಮಾಡಿದ್ದೀವಿ. ಅದಲ್ಲದೆ ತುಂಗಭದ್ರಾ ಜಲಾಶಯ ಸಮಾಂತರ ಜಲಾಶಯ ಏನಿದೆ ಅದನ್ನು ಏನಪ್ಪ ಅಂತಂದರೆ ತಕ್ಷಣದಲ್ಲಿ ಏನಪ್ಪ ಅಂತಂದರೆ ಅನುಷ್ಠಾನಕ್ಕೆ ಏನಪ್ಪ ಜಾರಿಗೆ ತಗೊಂಡು ಬಂದು ಅದನ್ನು ತೀವ್ರಗತಿಯಲ್ಲಿ ಏನಪ್ಪ ಅಂತಂದರೆ ಸಮರ್ಪಕವಾಗಿರ್ತಕ್ಕಂಥ ಇದನ್ನು ಮಾಡಬೇಕು ಅನ್ನುವಂತಕ್ಕಂಥ ಒಂದು ಇದನ್ನು. ಮತ್ತು ಅದಲ್ಲದೆ ರೇಷನ್ ಕಾರ್ಡ್ ಪದ್ಧತಿಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರಗಳು ಏನಪ್ಪ ಅಂತಂದರೆ ಬಡವರನ್ನ ಬಡತನಕ್ಕೆ ತಳ್ಳುವಂತಕ್ಕಂಥ ನಿಟ್ಟಿನಲ್ಲಿ ಈ ರೇಷನ್ ಕಾರ್ಡ್ ಏನಪ್ಪ ರದ್ದುಪಡಿಸಲಿಕ್ಕೆ ಏನಪ್ಪ ಮುಂದಾಗ್ತಿದೆ. ಈಗೇನೋ ಜನ ಚಳವಳಿ ಒಂದು ಸ್ವಲ್ಪ ಎದ್ದಿದೆ ಅನ್ನೋವಂಥ ಕಾರಣಕ್ಕಾಗಿ ಅದನ್ನು ನಾವು ಇಲ್ಲ ಇನ್ಕಮ್ ಟ್ಯಾಕ್ಸ್ ಯಾರು ಹೊಂದಿರ್ತಾರೆ ಅವ್ರಿಗೆ ಮಾತ್ರ ಅನ್ನುವಂತಕ್ಕಂಥ ಮಾತನ್ನು ಹೇಳ್ತಿದೆ. ಆದರೆ ಅದಲ್ಲ. ಆದರೆ ಈ ರೇಷನ್ ಕಾರ್ಡನ್ನು ವ್ಯವಸ್ಥೆಯಲ್ಲೇ ನಾಶಪಡಿಸಬೇಕು ಅನ್ನುವಂತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರದ ನೀತಿ ಏನಿದೆಯಲ್ಲ ಅದನ್ನು ನಾವು ಬಲವಾಗಿ ಏನಪ್ಪ ಅಂತಂದರೆ ವಿರೋಧಿಸ್ತಿದ್ದೀವಿ ಮತ್ತು ಇದ್ರ ವಿರುದ್ಧಗಳನ್ನು ಚಳುವಳಿ ಮಾಡ್ತಿದ್ದೀವಿ ಅನ್ನುವಂತಕ್ಕಂಥ ಒಂದು ಅಂಶಗಳನ್ನು ಈ ಒಂದು ಸಮ್ಮೇಳನದಲ್ಲಿ ಏನಪ್ಪ ಅಂದರೆ ಕೈಗೊಂಡಿದ್ದೀವಿ. ಮತ್ತು ಅದಲ್ಲದೆ MNR ರೇಗಾದಲ್ಲಿ 600 ರೂಪಾಯಿ ಕೂಲಿ, 200 ದಿವಸ ಕೆಲಸ ಅದನ್ನು ಕೊಡಲೇಬೇಕು ಮತ್ತು ಅನುಷ್ಠಾನಕ್ಕೆ ತರಬೇಕು. ಮತ್ತು ಅದಲ್ಲದೆ ನಗರ ಪ್ರದೇಶಕ್ಕೆ, ಮುಖ್ಯವಾಗಿ ನಗರ ಪ್ರದೇಶದಲ್ಲಿ ವಲಸೆ ಹೋಗುವಂತಕ್ಕಂಥ ಮತ್ತು ಉದ್ಯೋಗದ ಅಭದ್ರತೆಗೆ ಸೃಷ್ಟಿಯಾಗಿರುವಂತಕ್ಕಂಥ ನಿಟ್ಟಿನಲ್ಲಿ ಇರುವುದರಿಂದಲೂ ನಗರ ಪ್ರದೇಶಕ್ಕೆ ವಿಸ್ತರಣೆ ಮಾಡಬೇಕು ಆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನ್ನುವಂತಕ್ಕಂಥ ಅಂಶಗಳನ್ನು ಏನಪ್ಪ ಅಂತಂದರೆ ನಾವು ಮುಖ್ಯವಾಗಿ ಇದು ಮಾಡಿದ್ವಿ. ಮತ್ತು ಮನೆ ನಿವೇಶನ ಇದನ್ನೆಲ್ಲವನ್ನೂ ಸಹ ನಾವು ಮುಂದಿನ ದಿವಸ ಈ ಒಂದು 3 ವರ್ಷದ ಒಳಗಡೆ ಒಂದು ದೊಡ್ಡ ಚಳುವಳಿಯಾಗಿ ಈ ಅಂಶಗಳ ಮೇಲೆ ನಮ್ಮ ಚಳುವಳಿ ಮಾಡಬೇಕು ಅನ್ನುವಂತಕ್ಕಂಥ ತೀರ್ಮಾನ ಮಾಡಿದ್ವಿ. ಸಮ್ಮೇಳನದಲ್ಲಿ ನಮ್ಮ ಜಿಲ್ಲೆಯ
ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಮತ್ತು ನಾವು ಹೈದರಾಬಾದ್ ಕರ್ನಾಟಕದ ಭಾಗವಾಗಿ ಮತ್ತು ಕೂಲಿ, ಉದ್ಯೋಗ, ವಿದ್ಯಾಭ್ಯಾಸ, ನೀರಾವರಿ ಪ್ರದೇಶ, ನೀರಾವರಿ ಮತ್ತು ದಲಿತರ ಮೇಲೆ ದೌರ್ಜನ್ಯಗಳು, ಮನೆ ನಿವೇಶನ ಇವಿಷ್ಟಕ್ಕೂ ಸಂಬಂಧಪಟ್ಟಂಗ ಸುದೀರ್ಘವಾಗಿ 2 ದಿನಗಳ ಕಾಲ ಚರ್ಚೆ ನಡೆಸಿ ಮತ್ತು ಮುಂದಿನ 3 ವರ್ಷಗಳ ಕಾಲ ನಾವು ಈ ವಿಷಯಗಳಿಟ್ಕೊಂಡು ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯಬೇಕು ಮತ್ತು ರೈತರ ಬೆಳೆದಂತೆ ಬೆಳೆಗೆ ಪ್ರತಿ ವರ್ಷವೂ ಸಹ ನಮ್ಮ ಭಾಗದಲ್ಲಿ ಯಾವ ಪ್ರತಿನಿಧಿಗಳು ಸಹ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಪ್ರೆಸೆಂಟ್ ಆಗಿ ಆ ರೈತರು ಬೆಳೆದಂತ ಬೆಳೆ ಹೊಲದಲ್ಲಿದ್ದಾವೆ, ಖರೀದಿ ಮಾಡೋಣ. ಹೋದ ಸಾರಿ 75 kgಗೆ 2,000 ರೂಪಾಯಿ ಕೊಟ್ಟಿದ್ರು. ಇವತ್ತೇನೋ ಖರ್ಚು 400 ರೂಪಾಯಿ ಮಕ್ಕಳು ವಿದ್ಯಾಭ್ಯಾಸ ಮನೆ ಗಿನಿ ಮಾಡ್ಕೊಳ್ತಾರೆ. ಈ ವರ್ಷ ಏನು ಇಲ್ಲದ ಪರಿಸ್ಥಿತಿಯಲ್ಲಿ ರೈತರು ಕಂಗಾಲ ಹಾಕಿದ್ದಾರ. ಅದ್ರಾಗಿ ಆ ಧ್ವನಿ ಆಗಬೇಕು ಅನ್ನೋದು ಒಂದು. ಆ ವಿಷಯಗಳು ಪ್ರತಿ 6 ತಿಂಗಳು ಒಂದ್ಸಾರಿ ನಮ್ಮ ಭಾಗದಾಗ ಕಾಡ್ತಾ ಇದ್ದಾವೆ. ನೆಲ್ಲು ಬಂತಂದ್ರೆ ಈ ವಿಷಯ ಬರ್ತಾ ಇದೆ. ಆದ್ರೆ ಇದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಸರ್ಕಾರಗಳು ಭತ್ತ ಬೆಂಬಲದ ಬೆಲೆಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಕ್ವಿಂಟಲ್ಗೆ 2,000 ರೂಪಾಯಿ, 2,300, 2,300 ಆ ಥರ ಅಲ್ಲ. ಸುಮಾರು ಕ್ವಿಂಟಲ್ಗೆ ಒಂದು 3,000 ರೂಪಾಯಿ ಏನೋ ಸರ್ಕಾರ ಘೋಷಣೆ ಮಾಡಿದ್ರೆ ಮತ್ತೆ ಇಲ್ಲಿ ಖರೀದಿ ಮಾಡೋಂಥದ್ದು 75 kg ಒಂದು 15,000-2,000 ಕೊಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಆ ಥರ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಬೆಂಬಲ ಬೆಲೆನ ಘೋಷಣೆ ಮಾಡಬೇಕು. ಜೊತೆಗೆ ಇವತ್ತು ನಾವು ಈ ಒಂದು ನವಲಿ ಸಮಾಂತರ ಜಲಾಶಯನ ಬಗ್ಗೆ ಇನ್ನೊಂದು ಹೋರಾಟ ಮಾಡಲಿಕ್ಕೆ ನಮ್ಮ ಸಮಿತಿ ತೀರ್ಮಾನ ಮಾಡಿದೆ ಮತ್ತು ಅದರ ಭಾಗವಾಗಿ ಕೃಷ್ಣ ಸ್ಕೀಮ್ ಬಗ್ಗೆ ಜಾರಿ ಆಗೋದ್ರ ಬಗ್ಗೆ ನಾವು ತೀರ್ಮಾನ ಮಾಡಿದ್ವಿ. ಹೀಗಾಗಿ ಈ ವಿಷಯ ಇಟ್ಕೊಳ್ಳುವವರಿಗೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಪಕ್ಷನ ಕಟ್ಟಲಿಕ್ಕೆ ನಾವು ಮುಂದಾಗ್ತೀವಿ. ಹೀಗಾಗಿ ನಿನ್ನೆ ಆ ಒಂದು ಅಂತಿಮವಾಗಿ ಜಿಲ್ಲಾ ಒಂದು ಬಾಡಿ ನಾವು ಜಿಲ್ಲಾ ಸಮಿತಿ ಒಂದು ಎಲೆಕ್ಟ್ ಆಗಿದೆ. ಆ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಅದರಂಗಾಗಿ ಇಲ್ಲಿಂದ ಸುಮಾರು ಜನ 15 ಜನ, ನನ್ನ ಬಿಟ್ಟು 15 ಜನ ಜಿಲ್ಲಾ ಸಮಿತಿ ಸದಸ್ಯರಾಗಿ ಎಲೆಕ್ಟ್ ಆಗಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಹುಷೇನಪ್ಪ ಅವರು ಮತ್ತು ಬಸವರಾಜ ಮುಳುಗುಮಿ ಅವರು, ಶಿವಕುಮಾರ್ ಮತ್ತು ಬರಿನಾಗಪ್ಪ ಮತ್ತು ಬಾಳಪ್ಪ ಮತ್ತು ಮಂಜುನಾಥ, ಲಕ್ಷ್ಮೀದೇವಿ, ಸಂಗಮ್ಮ, ಅಮರೇಶ್ ಕಡಗರು ಮತ್ತು ಹುಲಿಗೆಮ್ಮ 15 ಜನ ನನ್ನ ಬಿಟ್ಟು ಎಲೆಕ್ಟ್ ಆಗಿದ್ದಾರೆ. ಹೀಗಾಗಿ ಈ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಪಕ್ಷ ಕಟ್ಟಲಿಕ್ಕೆ ಮುಂದುವರೆದು ನೀವು ಮಾಧ್ಯಮಗಳು ಪತ್ರಿಕಾ ಸಹ ಬಡವರು, ದಲಿತರ ಪರವಾಗಿರ್ತಕ್ಕಂಥ ಸಿಎಂ ಪಕ್ಷಕ್ಕೆ ನೀವು ಸಹಕಾರ ಕೊಡಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ.